ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಕಳೆದ ವಾರ ಬಿಗ್ ಬಾಸ್ ಸಾಮ್ರಾಜ್ಯವಾಗಿ ಬದಲಾಗಿತ್ತು. ಆದರೆ ಈ ವಾರ ಬಿಗ್ ಬಾಸ್ ನ್ಯೂಸ್ ಚಾನಲ್ ಆಗಿ ಬದಲಾಗಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಇಲ್ಲದೆ ಯಾರ್ಯಾರು ಯಾವ್ಯಾವ ಟೀಮ್ನಲ್ಲಿದ್ದಾರೆ, ನಿಮ್ಮ ಸಪೋರ್ಟ್ ಯಾವ ಟೀಮಿಗೆ ಅಂತ ಕಮೆಂಟ್ ಮಾಡಿ. ಶೋಭರ್ ಮನೆಯಿಂದ ಹೊರಗೆ ಹೋಗಿದ್ದಾರಾ ಇಲ್ವಾ ಇದ್ದಾರಾ ಅನ್ನೋದ್ರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಳೆದ ವಾರ ಬಿಗ್ ಬಾಸ್ ಸಾಮ್ರಾಜ್ಯವಾಯಿತು. ಆದರೆ ಈ ವಾರ ಬಿಗ್ ಬಾಸ್ ಮನೆ ನ್ಯೂಸ್ ಚಾನಲಾಗಿ ಬದಲಾಗಿದೆ ಅಂತಲೇ ಹೇಳ್ಬೋದು. ಈ ಬಿಗ್ ಬಾಸ್ ನ್ಯೂಸ್ ಚಾನಲ್ 2 ಟೀಮ್ ಇದೆ. ಒಂದು ಬಂದು DD ಟೀಮ್ ಮತ್ತು ಇನ್ನೊಂದು ಬಂದು MM ಟೀಮ್ ಅಂತ. ಇದು ಬಂದು ಈ ವಾರ ಟಾಸ್ಕ್ ಅಲ್ಲ. ಇದು ಒಂದಿನ ಮಟ್ಟ ನಡೆಯೋ ಟಾಸ್ಕ್ ಅಷ್ಟೇ. ಇದು ಒಂದೂವರೆ ಮಟ್ಟ ಟೆಲಿಕಾಸ್ಟ್ ಮಾಡ್ಬೋದು ಅಷ್ಟೇ. ಇದು ಕಂಪ್ಲೀಟ್ ಈ ವಾರ ಟಾಸ್ಕ್ ಅಲ್ಲ. ಆ 2 ಟೀಮ್ ಯಾವ್ಯಾವಪ್ಪ ಅಂತಂದರೆ DD ನ್ಯೂಸ್ ಚಾನಲ್ ಮತ್ತು MM TV ನ್ಯೂಸ್ ಚಾನಲ್ ಅಂತ 2 ನ್ಯೂಸ್ ಚಾನಲ್ ಆಗಿದೆ. ಅರ್ಧದಲ್ಲಿ DD ನ್ಯೂಸ್ ಚಾನಲ್ ಯಾರು ಇದ್ದಾರಪ್ಪ ಅಂತಂದರೆ ಮಂಜಣ್ಣ, ಭವ್ಯಗೌಡ, ತ್ರಿವಿಕ್ರಮ್, ಸುರೇಶ್, ಐಶ್ವರ್ಯ ಹಾಗೂ ಗೌತಮಿಯವರು DD ನ್ಯೂಸ್ ಚಾನಲ್ ಇದ್ದಾರೆ, ವರ್ಕ್ ಮಾಡ್ತಿದ್ದಾರೆ. ಹಾಗೆಯೇ MM TVಯಲ್ಲಿ ಯಾರ್ಯಾರು ಇದ್ದಾರಪ್ಪ ಅಂತಂದರೆ ಅದು ಬಂದು ಮೋಕ್ಷಿತಾ ಅವರು, ಶಿಶಿರ್, ಧನ್ರಾಜ್, ಹನುಮಂತು, ಚೈತ್ರ ಕುಂದಾಪುರ್ ಇವರು MM TVಯಲ್ಲಿ ವರ್ಕ್ ಮಾಡ್ತಿದ್ದಾರೆ, ನ್ಯೂಸ್ ಚಾನಲ್ ವರ್ಕ್ ಮಾಡ್ತಿದ್ದಾರೆ. ಆದರೆ ಇವೆರಡು ಟೀಮ್ ಅಂತೂ ತುಂಬಾ ಜಗಳ ಆಗುತ್ತೆ ಅಂತ ಹೇಳ್ಬೋದು. ಒಬ್ಬರ ಮೇಲೆ ಒಬ್ಬನ ಆಪಾದನೆ ಮಾಡ್ಕೊಂತ ಜಗಳ ಆಡ್ತಾರೆ ಇವೆರಡು ಟೀಮ್ನವರು. ಅಷ್ಟೇ ಅಲ್ಲದೆ ಯಾರು ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ಕೊಡ್ತಾರೋ, ಯಾರು ಅತಿ ಹೆಚ್ಚು ಓಟ್ ಪಡ್ಕೊತಾರೋ ಆ ಟೀಮ್ ವಿನ್ ಆಗುತ್ತೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಕುಕಿಂಗ್ ಕ್ಯಾಟಗರಿ ಬಂದರೆ ತ್ರಿವಿಕ್ರಮ್ ವರ್ಸಸ್ ಹನುಮಂತು ಇದ್ದಾರೆ. ಇವರಿಬ್ಬರು ಮಧ್ಯೆ ಕಾಂಪಿಟೇಷನ್ ಬಿದ್ದೆ. ಇವರಿಬ್ಬರು ಯಾರು ಚೆನ್ನಾಗಿ ಮಾಡಿದ್ರು, ಯಾರು ಎಂಟರ್ಟೈನ್ಮೆಂಟ್ ಮಾಡಿದ್ರು ಅಂತೇಳಿ ನೀವು ಜಿಯೋ ಸಿನಿಮಾ ಆ್ಯಪ್ನಲ್ಲಿ ಹೋಗಿ ಅಲ್ಲಿ ಓಟ್ ಮಾಡಬೇಕು. ತ್ರಿವಿಕ್ರಮ್ ಅವರಿಗೆ ಓಟ್ ಮಾಡ್ತೀರಾ ಅಂದರೆ DD TV ಓಟ್ ಮಾಡ್ತೀರಾ, ಇಲ್ಲಾಂದರೆ MM TV ಓಟ್ ಮಾಡ್ತೀರಾ. MM TV ಹನುಮಂತು ಅವರು ಇದ್ದಾರೆ, DD TV ತ್ರಿವಿಕ್ರಮ್ ಇದ್ದಾರೆ. ಇದರಲ್ಲಿ ನೀವು ಯಾರಿಗೆ ಓಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಬ್ರೇಕಿಂಗ್ ನ್ಯೂಸ್ ಇದೆ, ಅದೊಂದು ಇದೆ. ಬಿಗ್ ಬಾಸ್ ಬ್ರೇಕಿಂಗ್ ನ್ಯೂಸ್ನಲ್ಲಿ ಚೈತ್ರ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ, ಹಾಗೆ ಐಶ್ವರ್ಯ ಕೂಡ ಪಾರ್ಟಿಸಿಪೇಟ್. ಇವರಿಬ್ಬರಲ್ಲಿ ಯಾರು ಚೆನ್ನಾಗಿ ಬ್ರೇಕಿಂಗ್ ನ್ಯೂಸ್ ಕೊಟ್ಟರು ಅಂತೇಳಿ ನೀವು ಅಲ್ಲೋ ಜಿಯೋ ಸಿನಿಮಾದಲ್ಲಿ ಹೋಗಿ ಓಟ್ ಮಾಡಿ. ಅಷ್ಟೇ ಅಲ್ಲದೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು. ನೆಕ್ಸ್ಟ್ ಬಂದು ಎಂಟರ್ಟೈನ್ಮೆಂಟ್ ಕೂಡ ಇದೆ. ಅಷ್ಟೇ ಅಲ್ಲದೆ ಸ್ಕಿಟ್ಗಳು ಮಾಡ್ತಾರೆ, ಹಾಗೆ ಕಾಮಿಡಿ ಸ್ಕಿಟ್ ಕೂಡ ಮಾಡ್ತಾರೆ. ಇದಿಷ್ಟಕ್ಕೂ ಬಂದು ಜಿಯೋ ಸಿನಿಮಾದಲ್ಲಿ ಹೋಗಿ ನೀವು ಓಟ್ ಹಾಕಬೇಕು. ಅಷ್ಟೇ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೆಲ್ಮೆಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಹೇಳೋದೆಲ್ಲ ಕನ್ಫರ್ಮ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದ್ರೆ ಸುದೀಪ್ ಅವರು ಅಷ್ಟೆಲ್ಲ ಫಸ್ಟ್ ಟೈಮ್ ಹೋಗ್ತೀನಿ ಅಂದಾಗ ಸುದೀಪ್ ಅವರಿಗೆಲ್ಲ ಬುದ್ಧಿವಾದ ಹೇಳಿದ್ರು. ಅದನ್ನೆಲ್ಲ ಅವ್ರು ಅರ್ಥ ಮಾಡ್ಕೊಂಡೆ ಸೆಕೆಂಡ್ ಟೈಮ್ ನಾನು ಹೋಗ್ತೀನಿ ಅಂತ ಕೂತ್ಕೊಂಡ್ರು. ಅದಕ್ಕೆ ಸುದೀಪ್ ಸರ್ ಮುಲಾಜಿಲ್ಲಂಗೆ ಓಪನ್ ಮಾಡಿಸಿದ್ರು ಡೋರ್ನ. ಇವಾಗ ಇವ್ರು ಹೋಗ್ತಾರೆ, ಟೈಮಿಗೆ ನಾನು ಹೋಗಲ್ಲ ಅಂತಂದರೆ ಯಾರು ಕೇಳ್ತಾರೆ? ಇವೆಲ್ಲ ಡ್ರಾಮಾ ಇಲ್ಲಿ ನಡೆಯಲ್ಲ ಅಂತಲೇ ಹೇಳ್ಬೋದು ಕನ್ನಡ ಬಿಗ್ ಬಾಸ್ನಲ್ಲಿ. ಇವಾಗ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ನಿಂದ ಹೆಲ್ಮೆಟ್ ಆಗಿದ್ದಾರೆ. ಆದರೆ ಇವಾಗ ಬಿಗ್ ಬಾಸ್ ನ್ಯೂಸ್ ಚಾನಲ್ ಬದಲಾಗಿದೆ. ಅದರಲ್ಲಿ 2 ಚಾನಲ್, ನಿಮಗೆ ಯಾವ ಚಾನಲ್ ಇಷ್ಟ? DD ನ್ಯೂಸ್ ಚಾನಲ್ ಇಷ್ಟನಾ ಇಲ್ವಾ MM ನ್ಯೂಸ್ ಚಾನಲ್ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ನಿಮಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಅಂತಲೂ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟದ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.